ಮಣ್ಣಿನ ಜ್ಯುವೆಲರಿನ ಏನಕ್ಕೆ ಒಡೆದೋಗ್ಬಿಡುತ್ತೆ, ಅದು ಆ ಮೈಂಡ್ ಸೆಟ್ಟೇ ಒಂಥರ ಇಟ್ಕೊಂಬಿಟ್ಟಿರ್ತಾರೆ ಜನಗಳು. ಈ ಕಲೆಗೊಂದು ಬೆಲೆ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದರದ್ದೇ ಆದ ಒಂದು ಬೆಲೆ ಬರುತ್ತೆ. ಮಣ್ಣು ಅಂತ ಕೇವಲವಾಗಿ ನೋಡೋರು ಮಣ್ಣಿಂದನೇ ಬದುಕೋರು ಎಷ್ಟೋ ಜನ ಇದ್ದಾರೆ ಇವತ್ತು. ಇದೊಂದು ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ, ಆ್ಯಂಟಿಕ್ ಗೋಲ್ಡ್ ಇದು, ಮತ್ತು ಡಾರ್ಕ್ ಬ್ಲೂ ಕಲರಲ್ಲಿ ಮಾಡಿರೋಂಥ ಸೆಟ್ಟು. ಒಂದು ಬಾಣಲಿ ಫುಲ್ಲು ಮರದೊಟ್ಟಾಕಿದ್ದು ಇಷ್ಟೇ ಇರೋದು ನೋಡಿ, ಫ್ಲೇವರ್ಗೆ ಇಷ್ಟೇ ಬೇಯಿಸೋಕೆ ಹಾಕಿರೋದು. ಒಂದು ಬಾಣಲಿ ಪೂರ್ತಿ ಹಾಕಿದ್ದೀನಿ ಮರದೊಟ್ಟು. ಸೊ ಒಂದು ಪೆಂಡೆಂಟ್ ಹೊಡೆದೋಗ್ಬಿಟ್ಟೈತೆ, ಹೊಸ ಮೋಲ್ಡ್ದು. 2 ಟ್ರೈ ಮಾಡಿದ್ದೆ, 2ರಲ್ಲಿ ಇದು ಹೊಡೆದೋಯ್ತು. ಅದೇನಕ್ಕೆ ಹೊಡೆದೋಗ್ತವೆ ಅಂತ ಗೊತ್ತಾಗಲ್ಲ ಒಂದೊಂದು ಸಾರಿ. ನೋಡಿ ಇದು ಚೆನ್ನಾಗಿದೆ, ಚೆನ್ನಾಗೂ ಫೈಯರ್ ಆಗಿದೆ, ಎಷ್ಟು ಬ್ಲ್ಯಾಕ್ ಕಲರು ಫೈರಿಂಗ್ ಆಗಿದೆ. ಬೇಕಿಂಗ್ ಹಾಕಿ ಬಂದಾಯಿತು, ಅದು ಬೇಕಾಗ್ತಾ ಇರುತ್ತೆ ನಿಧಾನಕ್ಕೆ ಹೊಗೆಯಲ್ಲಿ. ಸೊ ಬೆಂಕಿ ಯಾರೋವರೆಗೂ ಅಲ್ಲೇ ಇರ್ತೀನಿ, ಬೈಕ್ಗಳಿದ್ದಾವೆ ಅಲ್ಲಿ ಅಕ್ಕಪಕ್ಕದಲ್ಲಿ. ಸೊ ಹಂಗಾಗಿ ಸುಮ್ಮನೆ ಯಾಕೆ ಅವ್ರದ್ದಿಂದ ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ಹಂಗಾಗಿ ಬೆಂಕಿಯಲ್ಲಿ ಆರೋವರೆಗೂ ಅಲ್ಲೇ ಇದ್ಬಿಟ್ಟು ಹೊಗೆ ಆಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಬಿಟ್ಬಿಟ್ಟು ಬರ್ತೀನಿ. ಆವಾಗ ಒಂಥರ ನೆಮ್ಮದಿ ಆಗುತ್ತೆ. ಮನೆ ಏನಾದರೂ ಚೇಂಜ್ ಮಾಡಿದ್ರೆ ಒಬ್ರನ್ನ ಟೆರಕುಟ್ಟಾಗೆ ಅಂತಲೇ ನಾನು ಕೆಲ್ಸಕ್ಕೆ ತಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಟೆರಕುಟ ಅಂದರೆ ನನಗೆ ಡಿಸೈನ್ ಮಾಡೋದು ಮಾಡ್ತೀನಿ, ಫೈರಿಂಗ್ ಮಾಡೋದು ಮಾಡ್ತೀನಿ. ಪೇಂಟಿಂಗ್ದೇ ಒಂದು ದೊಡ್ಡ ಕಷ್ಟ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಇವತ್ತು ಡ್ಯೂಟಿ ಏನೂ ಹೋಗಿಲ್ಲ. ಆ್ಯಕ್ಚುಲಿ ಡ್ಯೂಟಿ ಮಾಡಿ ಒಂದು 15 ದಿನದ ಮೇಲೆ ಆಗ್ಬಿಡ್ತು. ಝೊಮ್ಯಾಟೊ ಫುಡ್ ಡೆಲಿವರಿಗೆ ಹೋಗ್ತಾನೇ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದರೆ ಆರ್ಡರ್ಸ್ಗಳು ಬರ್ತಾಯಿಲ್ಲ ಒಂದು ಕಡೆ, ಮತ್ತು ಇನ್ನೊಂದು ಕಡೆ ನನಗೆ ಅದು ಇದು ಕೆಲಸಗಳು ಮಾಡ್ಕೊಳ್ಳೋದಿದೆ, ಮನೆ ಹುಡ್ಕೋದಿದೆ ಹೊರಗಡೆ ಹೋಗಿ. ಮತ್ತು ನಾನು ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ನು ಮತ್ತು ಹಾಸ್ಟೆಲ್ ಹತ್ರನೂ ಸ್ವಲ್ಪ ಗಲಾಟೆ ಆಗಿತ್ತು. ಹಂಗಾಗಿ ಎಲ್ಲ ಕಡೆ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಸೊ ಹಂಗಾಗಿ ನಮ್ಮ ಪೂರ್ವಿನೂ ನೋಡ್ಕೊಂಡು ಬಂದು ಒಂಥರ ನೆಮ್ಮದಿ ಆಯಿತು. ಒಂದು ಕಡೆ ಮಗು ನೋಡ್ಕೊಂಡು ಬಂದೆ ಇಷ್ಟು ದಿನ ಆದಮೇಲೆ ಅಂತ. ಸೊ ಹಂಗಾಗಿ ಇವಾಗ ನೆಕ್ಸ್ಟು ಝೊಮ್ಯಾಟೊ ಮಾಡೋಣ ಅಂತ ಅಂದ್ರೂ ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಆಗಿದೆ. ಸೊ ಆ ಬ್ಯಾನ್ ಆಗಿರೋ ಒಂದು ರೀಸನಿಂದ ಆರ್ಡರ್ಸ್ಗಳು ಸರಿಯಾಗಿ ಬರ್ತಾಯಿಲ್ಲ. ಅದಕ್ಕೋಸ್ಕರ ಡ್ಯೂಟಿಗೆ ಹೋಗ್ತಾಯಿಲ್ಲ. ಟೆರಕುಟನೇ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೆರಕುಟ ಮಾಡೋದಕ್ಕೂ ಪೇಂಟಿಂಗ್ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ಆಗೋಲ್ಲ. ಮತ್ತು ಮನೆ ಒಂದು ಕಡೆ ಹುಡುಕ್ತಾಯಿದ್ದೀನಿ. ಎಲ್ಲ ಕಡೆ ಗ್ರೌಂಡ್ ಫ್ಲೋರ್ ಮನೆ ಸಿಕ್ಕಿದ್ರು ಅಲ್ಲಿ 108 ಪ್ರಾಬ್ಲಮ್ ಇರುತ್ತೆ. ವಾಶ್ರೂಮ್ಗೆ ವೀಲ್ಚೇರ್ ಹೋಗೋಲ್ಲ, ವಾಶ್ರೂಮ್ದು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊತೀನಿ ಅಂದರು ಯಾರೂ ಒಪ್ಪಲ್ಲ. ಸೊ ಈ ಥರ ಒಂದು ಪ್ರಾಬ್ಲಮ್ ಆಗಿ ಮನೆ ಕೂಡ ಸಿಗ್ತಾಯಿಲ್ಲ. ಸೊ ಹಿಂಗೆ ಹುಡುಕಿ ಬೀದಿ ನನಗೂ ಮನೆ ಹುಡ್ಕೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಈ ವಿಚಾರವಾಗಿ ಅದು ಇದು ಕೆಲಸಗಳು ಬಂದುಬಿಟ್ರೆ ಮತ್ತೆ ಡ್ಯೂಟಿಲಿದ್ದಾಗ ಹೋಗೋದಕ್ಕಾಗಲ್ಲ. ಸಡನ್ಲಿ ಏನೋ ಒಂದು ವರ್ಕ್ ಮಾಡಬೇಕು ಅಂದರೆ ನಾನೇ ಹೋಗ್ಬೇಕಾಗಿರೋದ್ರಿಂದ ಡ್ಯೂಟಿಗೆ ಹೋಗ್ಬಿಟ್ರೆ ಮತ್ತೆ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಆರ್ಡ್ರುಗಳು ಬರ್ತಾವೋ ಇಲ್ವೋ, ಅಟ್ಲೀಸ್ಟ್ ನಮ್ಮ ಪರ್ಸ್ನಲ್ ಕೆಲಸಗಳನ್ನಾರು ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗಿ ನಾನು ಡ್ಯೂಟಿಗೆ ಹೋಗ್ತಾಯಿಲ್ಲ. ಇವಾಗ ನಾಳೆ ಒಂದು ಸ್ಟಾಲ್ ಇದೆ ಬೆಂಗಳೂರಲ್ಲೇ, ಅದು ಪ್ಲೇಸ್ ಬಂದು ಮೆನ್ಷನ್ ಮಾಡ್ತೀನಿ ನಾನು. ದಯವಿಟ್ಟು ಬರೋದಿದ್ದರೆ ಬರ್ಬೋದು. ಮಾಡಲ್ಲ, ಮತ್ತು ಅದನ್ನು ನೋಡ್ಕೊಂಡು ಮಾಡ್ಕೊಂಡ್ರೆ ಕವರ್ ಬದಿ ಕಳ್ತದೆ ಅನ್ನೋದಕ್ಕಿಂತ ನಮ್ಮ ಜ್ಯುವೆಲರಿ ಹಾಳಾಗ್ಬಿಡುತ್ತೆ. ಇನ್ನೊಂದು ಸಾರಿ ನೋಡೋಕ್ಕೆ ಬಂದವ್ರಿಗೆ ಕವರ್ ಓಪನ್ ಇರೋದು ನೋಡೋಕ್ಕಾಗ್ದೇ ಅವ್ರಿಗೆ ಗೊತ್ತಾಗಲ್ಲ, ಹಿಂಗೆ ತೆಗ್ದುಬಿಡ್ತಾರೆ, ಕೆಳಗಡೆ ಬಿದ್ದೋಗುತ್ತೆ ಜ್ಯುವೆಲರಿ, ಅವಾಗ ಒಡೆದೋಗುತ್ತೆ. ಮತ್ತು ಅದನ್ನು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಹ್ಯಾಂಡ್ಮೇಡ್ ಜ್ಯುವೆಲರಿ, ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ಕೆಲವು ಜನಗಳು. ಹಂಗಾಗಿ ಪ್ಯಾಕಿಂಗ್ಸ್ ಎಲ್ಲ ಹಾಳು ಮಾಡಿಬಿಟ್ಟು ಹೊರಟೋಗ್ತಾರೆ. ನೋಡಿ ಪ್ಯಾಕಿಂಗ್ ಕವರ್ಗಳು ಏನಿಲ್ಲ ಅಂದರೆ ನಾವು ಎಷ್ಟು ದುಡ್ಡು ವೇಸ್ಟ್ ಮಾಡಿ ಪ್ಯಾಕಿಂಗ್ ಕವರ್ಗಳನ್ನ ತರಿಸ್ಕೊಂಡಿರ್ತೀವಿ ಅಂದರೆ. ಯಾಕೋ ಇದು ವೆಯ್ಟ್ ಐತೆ, ಹಂಗಾಗಿ ಅಲ್ಲಿಟ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇದನ್ನು ಉಲ್ಟೆ ಇಟ್ಕೋಬೇಕಲ್ಲಪ್ಪ. ಅಯ್ಯೋ ನೀಚೆ ಬೇರೆ ಹೊಡೋಗ್ತೈತೆ. ಅಯ್ಯಪ್ಪ ಇದನ್ನ ಎತ್ತೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸ್ಟಾಲ್ ಅಂದರೆ 3ನೇ ತಾರೀಕು ಇರುತ್ತೆ ಬಾಷ್ ಕಂಪ್ನೀಲಿ. ಸೊ ಪ್ಲೇಸ್ನ ಮೆನ್ಷನ್ ಮಾಡ್ತೀನಿ ನಾನು. 3ನೇ ತಾರೀಕು ಅಂದರೆ ನಾನು ಇವತ್ತಿನ ವೀಡಿಯೋ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋದು. ಸೊ ನಿಮಗೆ 3ನೇ ತಾರೀಕಿಗೆ ರೀಚ್ ಆಗುತ್ತೆ ಈ ವಿಡಿಯೋ. ಸೊ 3ನೇ ತಾರೀಕು ವೀಡಿಯೋ ನೋಡ್ತಾ ಇದ್ದರೆ ಜುಲೈ 3ನೇ ತಾರೀಕು. ಸೊ ನೀವು ಆ ಪ್ಲೇಸಿಗೆ ಬರ್ಬೋದು. ಪ್ಲೇಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಟೆಕ್ಸ್ಟಲ್ಲಿ. ಒಂದು ಸ್ವಲ್ಪನೇ ಮಣ್ಣಿಂದ ಮಾಡಿರೋ ಅಂಥ ಪೆಂಡೆಂಟ್ಗಳಿದ್ದು. ಆ್ಯಕ್ಚುಲಿ ಇದು ಹೊಸ ಮೋಲ್ಡ್ ತರಿಸಿದಾಗ ಒಂದು ಟ್ರೈಯಲ್ಲಿ ನೋಡಿದ್ದೆ ಅಷ್ಟೇ. ಬಟ್ ಏನು ಮಾಡೋದು, ಅವತ್ತಿನ ಫೈರಿಂಗ್ ಹಾಕೋಕ್ಕೆ ಆಗಿರಲಿಲ್ಲ, ಹಾಗೇ ಇಟ್ಟಿದ್ದೆ. 2 ಮಾಡಿದ್ದೀನಿ ಒಂದೇ ಥರದ್ದು. ಫೈರಿಂಗ್ ಹಾಕೋಣ ಅಂತ ಇದ್ದೀನಿ. ಇವಾಗ ಸ್ವಲ್ಪನೇ ಇರೋದು.
ಸೊ ಫೈರಿಂಗ್ ಹಾಕಿ ಇಟ್ಕೊಂಡ್ರೆ ಮತ್ತೆ ಏನು ಕರೆ ಯೂಸ್ ಆಗುತ್ತೆ ಪೆಂಡೆಂಟ್ ಕಡೆ. ಇವಾಗ ಫೈರಿಂಗ್ ಹಾಕೋಕ್ಕೆ ಹೋಗಬೇಕು. ತುಂಬ ದಿನಗಳಾದಮೇಲೆ ಫೈರಿಂಗ್ ಹಾಕ್ತಾಯಿದ್ದೀನಿ. ಇಲ್ಲಿ ಮನೆ ಕಟ್ತಾಯಿದ್ದಾರೆ ಹೊಸದು, ಹಂಗಾಗಿ ಫುಲ್ಲು ಸೌಂಡು ಕಿಯಾ ಪಯ್ಯ ಅಂತ ಸೌಂಡ್ ಬರ್ತಾ ಇರುತ್ತೆ. ಏನು ಮಾಡೋದು. ವೇಸ್ಟು ಬಾಕ್ಸಸ್ಗಳು, ಕಾಟನ್ ಬಾಕ್ಸು ಮತ್ತು ಪ್ಲಾಸ್ಟಿಕ್ಕು ವೇಸ್ಟ್ ಆಗಿರೋವಂಥವನ್ನೆಲ್ಲ ಇಟ್ಕೋತೀನಿ. ಯಾಕಂದರೆ ಮತ್ತೆ ಯೂಸ್ ಆಗುತ್ತೆ ಅದು ನನಗೆ. ಈ ಥರ ಫೈರಿಂಗ್ ಹಾಕೋ ಟೈಮಲ್ಲಿ ಅದನ್ನು ಹಚ್ಚಿಟ್ರೆ ಒಟ್ಟಿನ ಮೇಲೆ ಚೆನ್ನಾಗಿ ಎಲ್ಲ ಕಡೆ ಹೊಗೆ ಆಡುತ್ತೆ. ಹಂಗಾಗಿ ವೇಸ್ಟ್ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತೀನಿ. ಬೇಕಿಂಗ್ ಹಾಕಿ ಬಂದಾಯಿತು. ಅದು ಬೇಕಾಗ್ತಾ ಇರುತ್ತೆ ನಿಧಾನಕ್ಕೆ ಹೊಗೆಯಲ್ಲಿ. ಸೊ ಬೆಂಕಿ ಯಾರೋವರೆಗೂ ಅಲ್ಲೇ ಇರ್ತೀನಿ. ಬೈಕ್ಗಳಿದ್ದಾವೆ ಅಲ್ಲಿ ಅಕ್ಕಪಕ್ಕದಲ್ಲಿ. ಸೊ ಹಂಗಾಗಿ ಸುಮ್ಮನೆ ಯಾಕೆ ಅವ್ರದ್ದಿಂದ ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ಹಂಗಾಗಿ ಬೆಂಕಿಯಲ್ಲಿ ಆರೋವರೆಗೂ ಅಲ್ಲೇ ಇದ್ಬಿಟ್ಟು ಹೊಗೆ ಆಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಬಿಟ್ಬಿಟ್ಟು ಬರ್ತೀನಿ. ಆವಾಗ ಒಂಥರ ನೆಮ್ಮದಿ ಆಗುತ್ತೆ. ಇನ್ನೇನು ಹೊಗೆ ಆಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿ ಗಾಳಿಗೆ ಹೊಗೆ ಆಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈಗ ಬಿಟ್ಟು ಬಂದೆ. ಸೊ ಇವಾಗ ನಾಳೆ ಸ್ಟಾಲ್ ಇರೋದ್ರಿಂದ ಒಂದಷ್ಟು ರೆಡಿ ಮಾಡ್ಕೋಬೇಕು. ಒಂದಷ್ಟು ಐಟಮ್ಸ್ನ ಇರೋದನ್ನೇ ಜೋಡಿಸಿಟ್ಕೊತೀನಿ ಅಷ್ಟೇ. ನಾಳೆ ನನ್ನ ಕೈಲಿ ಎಷ್ಟೋ ಎತ್ಕೊಂಡು ಹೋಗೋಕ್ಕಾಗುತ್ತೆ ಅಷ್ಟು ಮಾತ್ರ ತೊಗೊಂಡು ಹೋಗ್ತೀನಿ. ನನಗೆ ಎಲ್ಲನೂ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಮೆಟ್ರೋ ಯೂಸ್ ಮಾಡ್ಕೊಂಡು ಹೋಗಬೇಕು ದೂರ ಇರೋದ್ರಿಂದ. ಹಾಗಾಗಿ ಒಂದು ದೊಡ್ಡ ಬ್ಯಾಗು ಹಿಂದೆ ಹಾಕ್ಕೊಳ್ತೀನಿ. ಮತ್ತು ಇನ್ನೆರಡು ಚಿಕ್ಕ ಚಿಕ್ಕ ಬ್ಯಾಗ್ ಮಾಡ್ಕೊತೀನಿ. ಒಂದು ಕಾಲ ಹತ್ರ ಇಟ್ಕೊತೀನಿ, ಇನ್ನೊಂದು ತೊಡೆ ಮೇಲೆ ಇಟ್ಕೊತೀನಿ. ಸಾಕು, ಅಷ್ಟು ಐಟಮ್ಸ್ನ ತೊಗೊಂಡೋಗ್ತೀನಿ. ಸೊ ಎಷ್ಟು ಸೇಲ್ ಆಗುತ್ತೋ ನೋಡಬೇಕಷ್ಟೇ. ಏನೋ ಅದೃಷ್ಟ ಬಂದಿದ್ದಷ್ಟೇ. ಹೋದ ಸಾರಿ ಯಲಹಂಕ ಸ್ಟಾಲಲ್ಲಿ ಏನೂ ಇಲ್ದಂಗೆ ಬಂದಿದ್ದಾಯಿತು. ಸ್ಟಾಲ್ ಫೀಸ್ ಕಟ್ಟಿ ತುಂಬ ಬೇಜಾರಾಯಿತು. ಈಗ ಒಂದು ತಿಂಗಳಿಂದ ಯಲಹಂಕ ಸ್ಟಾಲಲ್ಲಿ 5,000 ಫೀಸ್ ತೊಗೊಂಡ್ರು. ಆ್ಯಕ್ಚುಲಿ ಸ್ಟಾಲ್ದು ಏನಕ್ಕೂ ಯೂಸ್ ಇಲ್ಲ. ಸ್ಟಾಲ್ ಚಾರ್ಜಸ್ ವೇಸ್ಟ್ ಆಯಿತು. ಮತ್ತು ಅಲ್ಲಿ ಬಂದಿದ್ದು ಒಂದು 2 ಸಬ್ಸ್ಕ್ರೈಬರ್ ಅಷ್ಟೇ ನನ್ನ ಹತ್ರ ಪರ್ಚೇಸ್ ಮಾಡಿದ್ದು. ಇದ್ದವ್ರು ಯಾರೂ ಬಂದಿಲ್ಲ. ಲಾಸ್ಟ್ ಸ್ಟಾಲ್ ಬಿದ್ದುಬಿಡ್ತು ನನಗೆ. ಅಲ್ಲಿ ನೋಡ್ರಿ ಜನ ಎಲ್ಲ ಬರ್ತಾರೆ ಅಂತ ಫಂಕ್ಷನ್ ಪಕ್ಕದಲ್ಲೇ ಸ್ಟಾಲ್ ಕೊಟ್ಟವ್ರೆ. ನೋಡಿದ್ರೆ ನನ್ನದೇ ಲಾಸ್ಟ್ ಸ್ಟಾಲು. ಹಂಗಾಗಿ ಅಲ್ಲಿ ಜನನೇ ಬರ್ತಾ ಇರಲಿಲ್ಲ. ಸೊ ಹಿಂಗಾಗಿ ತುಂಬ ವೇಸ್ಟ್ ಆಯಿತು ಹೋದ ಸಾರಿ. ಈ ಸಾರಿ ಮಾಡ್ತಾರೋ ಸ್ಟಾಲು ಬಾಷ್ ಕಂಪ್ನಿಯವ್ರ ಕಡೆಯಿಂದನೇ ನಾನು ಕಲ್ತಿದ್ದು. ಸೊ ಹಂಗಾಗಿ ಅವ್ರು ಫ್ರೀನೇ ಸ್ಟಾಲ್ ಕೊಡ್ತಾರೆ ನನಗೆ. ಬಟ್ ಅಲ್ಲಿ ಬಾಷಲ್ಲಿ ಜಾಸ್ತಿ ಜೆಂಟ್ಸು ಕೆಲಸ ಮಾಡೋದ್ರಿಂದ ಸೇಲ್ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಆಡುಗೋಡಿಲಿ ಸೇಲ್ ಆಗುತ್ತಂತೆ. ಅದು ಪ್ಲೇಸೆಲ್ಲ ಮೆನ್ಷನ್ ಮಾಡ್ತೀನಿ ನಾನು. ನೋಡ್ಬೇಕು ಈ ಸಾರಿ ಅಲ್ಲಿ ಬರೀ ಲೇಡೀಸ್ಗಳಿದ್ದಾರಂತೆ ಜಾಸ್ತಿ ಜನ. ಹಂಗಾಗಿ ಆಡುಗೋಡಿಲಿ ನಾವು ಬ್ರಾಂಚಸ್ಸಲ್ಲಿ ಮಾಡಿಕೊಡ್ತೀವಿ ಅಂತೇಳಿದ್ರು. ಸೊ ಒಳ್ಳೆಯದಾಯಿತು. ಸ್ಟಾಲ್ ಫ್ರೀ ಇರುತ್ತೆ ನನಗೆ. ಮತ್ತು 18, 19, 20 3 ದಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ನಿಯರ್ ಒಂದು ಕನ್ವೆನ್ಷನ್ ಹಾಲ್ ಇದೆ, ಸತ್ಯಪ್ರಮೋದ ಕನ್ವೆನ್ಷನ್ ಹಾಲ್ ಅಂತ. ಸೊ ಅಲ್ಲಿ 3 ದಿನ ಸ್ಟಾಲ್ ಇದೆ. ಅಲ್ಲೂ ಕೂಡ ನನಗೆ ಮೇಡಮ್ ಫ್ರೀ ಕೊಟ್ಟಿದ್ದಾರೆ, ಹರ್ಷಿತಾ ಮ್ಯಾಮ್ ಅಂತ, ಇವೆಂಟ್ ಮ್ಯಾನೇಜ್ ಮಾಡೋ ಅಂಥವ್ರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಯಾರಾದರೂ ಸ್ಟಾಲ್ ಹಾಕಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೋ ಇದು ವೆಯ್ಟ್ ಐತೆ, ಹಂಗಾಗಿ ಅಲ್ಲಿ ಇಟ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇದನ್ನು ಊಟ ಇಟ್ಕೋಬೇಕಲ್ಲಪ್ಪ. ಅಯ್ಯೋ ನೀಚೆ ಬೇರೆ ಬಿಡೋಗ್ತೈತೆ. ಅಯ್ಯಪ್ಪ ಇದನ್ನ ಎತ್ತೋಕ್ಕೆ ತುಂಬ ಕಷ್ಟ ಆಗ್ತೈತೆ. ಇದರೊಳಗೆ ಇವಾಗ ಎಲ್ಲ ಓಪನ್ ಮಾಡಿ ಒಂದಷ್ಟು ತೊಗೋಬೇಕು. ಇವಾಗ ಈ ಸೂಟ್ ಕೇಸಲ್ಲಿ ಏನೇನಿದೆ, ಯಾವ್ದ್ಯಾವ್ದು ತೊಗೋಬೇಕು ಅನ್ನೋದನ್ನ, ಅಯ್ಯೋ
ಇದು ಜಿಪ್ಪೆಲ್ಲ ಐತಪ್ಪ, ಜಿಪ್ಪೆ ಕಾಣ್ತಾಯಿಲ್ಲ, ಮೇಲೆ ಬಿದ್ದುಬಿಟ್ರೆ ಕಷ್ಟ ಅನ್ನೋದು. ಆ್ಯಕ್ಚುಲಿ ಇದು ದೊಡ್ಡ ದೊಡ್ಡ ಜ್ಯುವೆಲರಿ, ಚಿಕ್ಕ ಜ್ಯುವೆಲರಿ ಜಿಪ್ ಒಳಗಡೆ ಹಾಕಿದ್ದೀನಿ. ಎಲ್ಲ ಇವು ಜ್ಯುವೆಲರಿನೆಲ್ಲ ತೆಗೆದಿಟ್ಟು ಶೋಗೆ ಅಂತ ಇಡೋ ಅಂಥದ್ದು ಸ್ಟಾಲ್ಗಳಲ್ಲಿ. ಒಂದಷ್ಟು ಜನ ಕವರೆಲ್ಲ ತೆಗೆದು ಏನು ಮಾಡ್ತಾರೆ, ಸರಿಯಾಗಿ ಪ್ಯಾಕಿಂಗ್ ಮಾಡಲ್ಲ. ಮತ್ತು ಅದನ್ನು ನೋಡ್ಕೊಂಡು ಮಾಡ್ಕೊಂಡ್ರೆ ಕವರ್ ಬದಿ ಕಳ್ತದೆ ಅನ್ನೋದಕ್ಕಿಂತ ನಮ್ಮ ಜ್ಯುವೆಲರಿ ಹಾಳಾಗ್ಬಿಡುತ್ತೆ. ಇನ್ನೊಂದು ಸಾರಿ ನೋಡೋಕೆ ಬಂದವ್ರಿಗೆ ಕವರ್ ಓಪನ್ ಇರೋದು ನೋಡೋಕ್ಕಾಗ್ದೇ ಅವ್ರಿಗೆ ಗೊತ್ತಾಗಲ್ಲ, ಹಿಂಗೆ ತೆಗ್ದುಬಿಡ್ತಾರೆ, ಕೆಳಗಡೆ ಬಿದ್ದೋಗುತ್ತೆ ಜ್ಯುವೆಲರಿ, ಅವಾಗ ಒಡೆದೋಗುತ್ತೆ. ಮತ್ತು ಅದನ್ನು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಹ್ಯಾಂಡ್ಮೇಡ್ ಜ್ಯುವೆಲರಿ, ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ಕೆಲವು ಜನಗಳು. ಹಂಗಾಗಿ ಪ್ಯಾಕಿಂಗ್ಸ್ ಎಲ್ಲ ಹಾಳು ಮಾಡಿಬಿಟ್ಟು ಹೊರಟೋಗ್ತಾರೆ. ನೋಡಿ, ಪ್ಯಾಕಿಂಗ್ ಕವರ್ಗಳು ಏನಿಲ್ಲ ಅಂದ್ರೆ ನಾವು ಎಷ್ಟು ದುಡ್ಡು ವೇಸ್ಟ್ ಮಾಡಿ ಪ್ಯಾಕಿಂಗ್ ಕವರ್ಗಳನ್ನ ತರಿಸ್ಕೊಂಡಿರ್ತೀವಿ ಅಂದರೆ ಅದು ಅವ್ರಿಗೆ ಅರ್ಥ ಆಗಲ್ಲ, ನಮಗೆ ಗೊತ್ತು ಅದ್ರ ಬೆಲೆ ಏನು ಅಂತ. ಸೊ ಈ ಪ್ಯಾಕಿಂಗ್ ಕವರ್ಸ್ಗಳೆಲ್ಲ ತಗೊಬರೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ, ಈ ಪ್ಯಾಕಿಂಗ್ ಕವರ್ಸ್ಗಳಿಗೆ ನಾವು ಹೇಳ್ಬೇಕು ಅಂದರೆ ಜ್ಯುವೆಲರಿ ಮಾರ್ಬೇಕಾದ್ರೆ ಇದ್ರ ಮೇಲೆ ಯಾವುದೇ ದುಡ್ಡು ಇದನ್ನು ತಗೊಳ್ಳೋದೇ ಇಲ್ಲ. ಪ್ಯಾಕಿಂಗ್ ಕವರ್ಸ್ಗಳಿಗೆಲ್ಲ ಹಂಗೆ ಫ್ರೀನೇ ಕೊಟ್ಟಂಗೆ ಆಗಿಬಿಡುತ್ತೆ. ನಮಗೆ ಲಾಸ್ ಆಗುತ್ತೆ ಕೆಲವೊಂದು ಸಾರಿ ಟೆರಕೋಟಾ ಜ್ಯುವೆಲರಿ ಮಾಡೋದ್ರಿಂದ. ಆಮೇಲೆ ಮಣ್ಣಿನ ಜ್ಯುವೆಲರಿ ಅಂತ ಕೆಲವೊಬ್ಬರು ತಗೊಳ್ಳೋದೇ ಇಲ್ಲ, ಆ ಥರನೂ ಇದ್ದಾರೆ ಜನ. ಮಣ್ಣಿನ ಜ್ಯುವೆಲರಿನ ಏನಕ್ಕೆ ಒಡೆದೋಗ್ಬಿಡುತ್ತೆ, ಅದು ಆ ಮೈಂಡ್ ಸೆಟ್ಟೇ ಒಂಥರ ಇಟ್ಕೊಂಡ್ಬಿಟ್ಟಿರ್ತಾರೆ ಜನಗಳು. ಈ ಕಲೆಗೊಂದು ಬೆಲೆ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದರದ್ದೇ ಆದ ಒಂದು ಬೆಲೆ ಬರುತ್ತೆ. ಮಣ್ಣು ಅಂತ ಕೇವಲವಾಗಿ ನೋಡೋರು ಮಣ್ಣಿಂದನೇ ಬದುಕೋರು ಎಷ್ಟೋ ಜನ ಇದ್ದಾರೆ ಇವತ್ತು. ಕುಂಬಾರರು ಒಂದಷ್ಟು ಜನ ಮಣ್ಣಿಂದ ಬದುಕ್ತಾ ಇದ್ದಾರೆ ಇವತ್ತು. ಸೊ ಹಂಗೆ ನಾವು ಅದು ಅಲ್ಲದೆ ಇರ್ಬೋದು, ಕುಂಬಾರರಲ್ಲ ನಾವು, ಬಟ್ ಅದೇನೋ ಗೊತ್ತಿಲ್ಲ, ಈ ಮಣ್ಣಿನ ಇದರಲ್ಲಿ ಕಲಿಯೋಕ್ಕೆ ತುಂಬ ಇಷ್ಟ ಆಗ್ಬಿಟ್ಟು ಕಲ್ತಿರೋ ಅಂಥದ್ದು. ಒಂದಷ್ಟು ಜನ ಹೇಳ್ತಾರೆ, ನನ್ನ ಕೇಳಿದರು ಅವರು, ನೀವೇನೋ ಕುಂಬಾರ ಮಣ್ಣಿಂದೆಲ್ಲ ಕಲ್ತಿದ್ದೀರಲ್ಲ ಅಂತ. ಇಲ್ಲಪ್ಪ, ನಂಗೆ ಅದೆಲ್ಲ ಇಲ್ಲ, ಬಟ್ ನಾನು ಡಿಪ್ರೆಷನ್ ಲೆವೆಲಿಂದ ಹೊರಗಡೆ ಬರೋಕ್ಕೆ ಈ ಮಣ್ಣಿನ ಕೆಲಸ ಎಲ್ಲ ಕಲಿತೆ ಅಂತ ಹೇಳಿದೆ. ಬಟ್ ಏನೋ ಗೊತ್ತಿಲ್ಲ, ಈ ಕಲೆ ನನಗೆ ಒಲ್ದಿದೆ. ಬಟ್ ಎಷ್ಟೋ ಜನ ಕಲಿಬೇಕು ಅಂತ ಕಲ್ತಿದ್ರೂ ಮತ್ತೆ ಮಾಡೋಕ್ಕಾಗ್ತಿರಲ್ಲ ಅವರಿಗೆ ಆ ಮಣ್ಣು ಒಲ್ದಿರಲ್ಲ ಅನಿಸುತ್ತೆ. ಕೆಲವೊಬ್ರಿಗೆ ಆ ಥರ ಆಗಿದೆ. ಸೊ ಒಂದಷ್ಟು ಜನ ನನ್ನ ಹತ್ರನೇ ಹೇಳ್ಕೊಂಡಿದ್ದಾರೆ, ಈ ಥರ ನಂಗೆ ಬರ್ತಾನೆ ಇಲ್ಲ ಎಷ್ಟೇ ಕಲ್ತ್ರು ಅಂತ. ಸೊ ಕೆಲವೊಬ್ರಿಗೆ ಒಲಿಯೋರಿಗೆ ಚೆನ್ನಾಗಿ ಮಾಡೋದನ್ನ ಕಲ್ತ್ಬಿಟ್ರೆ ಅದು ಕೈ ಹಿಡಿಯುತ್ತೆ. ನನಗಿವಾಗ ಹೆಂಗೆ ಈ ಮಣ್ಣಿನ ಜ್ಯುವೆಲರಿ ಕೈ ಹಿಡ್ದಿದೆಯಲ್ಲ, ನನ್ನ ಲೈಫ್ ರೂಪಿಸಿದ್ದೆ ನಿಜವಾಗ್ಲೂ ಈ ಮಣ್ಣಿನ ಜ್ಯುವೆಲರಿ. ನನ್ನ ಲೈಫ್ ಸ್ಟಾರ್ಟ್ ಮಾಡಿದಾಗ ಕೈಯಲ್ಲಿ ಏನೇನೂ ಇಲ್ಲ, ಕೈಯಲ್ಲಿ ಖಾಲಿ ಮನೆಗೆ ಬಂದಿರ್ತೀನಿ. ಇವತ್ತು ಇಷ್ಟು ವಸ್ತುಗಳು ಇವೆಲ್ಲ ಬರೋದಕ್ಕೆ ಕಾರಣನೇ ಆ ಮಣ್ಣು ಅಂತ ಹೇಳ್ಬೋದು. ಹೆಂಗೋ ಲೈಫ್ ಲೀಡ್ ಮಾಡೋದಕ್ಕೆ ಒಂದು ದಾರಿ ಆಯಿತು. ಮತ್ತು ಈ ಪ್ಯಾಕಿಂಗ್ದೆಲ್ಲ ಈ ಥರ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಇಷ್ಟು ಪ್ಯಾಕಿಂಗ್ದು ಒಂದಷ್ಟು ತಂದಿದ್ದೀನಿ ಕವರ್ಗಳೆಲ್ಲ. ಇದಕ್ಕೇನಿಲ್ಲ ಅಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀವಿ. ಈ 2 ಪ್ಯಾಕಿಂಗ್ ಕವರ್ಗಳಿಗೆ ಏನಿಲ್ಲ ಅಂದರೆ ಒಂದು 5,000-6,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ. ಸೊ ಈ 5,000-6,000 ರೂಪಾಯಿನ ಜ್ಯುವೆಲರಿ ಮಾಡಿದಾಗ ನಮ್ಗೆ ಬರೋಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ಯಾಕಿಂಗು, ಬಾಕ್ಸ್ ಮಾಡೋದು, ಕೊರಿಯರ್ ಮಾಡೋದು, ಕೆಲವೊಂದು ಸಾರಿ ಎಲ್ಲ ನಮ್ಮ ಮೇಲೆ ಬಿದ್ದುಬಿಡುತ್ತೆ. ಬಟ್ ಸ್ಟಾಲ್ಗಳಲ್ಲಿ ಮಾರೋದ್ರಿಂದ ನಮಗೆ ಒಂದು ಕೊರಿಯರ್ ಮಾಡೋಂಥ ಕಷ್ಟ ತಪ್ಪಿಸ್ಕೊಳ್ಳೋಂಗಾಗುತ್ತೆ. ನಾನು ಮಾರ್ಕೆಟಲ್ಲಿ ಹಿಂಗೆ ಹುಡುಕ್ಬೇಕಾದ್ರೆ ಈ ಕವರ್ ಪ್ಯಾಕಿಂಗ್ದು ಒಂದು ಅಂಗಡಿ ಸಿಗುತ್ತೆ, ಹೋಲ್ಸೇಲು. ಬಟ್ ಪರವಾಗಿಲ್ಲಪ್ಪ, ಅಲ್ಲೆಲ್ಲ ರೇಟ್ ಕಮ್ಮಿ ಇದೆ. ನಾನು ಆನ್ಲೈನಲ್ಲಿ ತೊಗೊತಾ ಇದ್ದೆ, ಯಾರೋ ಒಂದು ವೆಬ್ಸೈಟ್ ಕೊಟ್ಟಿದ್ರು, ಆ ವೆಬ್ಸೈಟಲ್ಲೂ ತುಂಬ ರೇಟ್ ಜಾಸ್ತಿ ಇದೆ. ಸೊ ಹಂಗಾಗಿ ಅಲ್ಲಿ ಕವರ್ ಸೈಜಸ್ ಎಲ್ಲ ಗೊತ್ತಾಗಲ್ಲ ನಮಗೆ. ಅಟ್ಲೀಸ್ಟ್ ಅಂಗಡಿಗೆ ಹೋಗಿ ನಾವು ನೋಡ್ಬಿಡ್ತಾ ಇರೋದ್ರಿಂದ ನಮಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಾ ಇರುತ್ತೆ. ನಾನು ಏನಾದ್ರು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋಕ್ಕೆ ಬಂದಾಗ ಈ ರೋಡಲ್ಲಿ ಅದು ಇದು ಏನೋ ಒಂದು ಮಾರ್ಕೊಂಡು ಬರ್ತಾ ಇರ್ತಾರೆ, ಆ ಸೌಂಡು ಒಳ್ಳೆ ಏನು ವಿಷಯ ಹೇಳೋಕ್ಕೆ ಆಗಲ್ಲ, ಆ ಟೈಮ್ ಕರೆಕ್ಟಾಗಿ ಬರ್ತಾರೆ. ಅಯ್ಯೋ, ವಿಷಯ ಹೇಳೋಕ್ಕಾಯ್ತಲ್ಲ. ಅಯ್ಯೋ, ಸ್ವಲ್ಪ ಮುಂದೆ ಹೋಗಪ್ಪ ಬೇಗ. ಒಂದಷ್ಟು ಜನ ಕಮೆಂಟಲ್ಲಿ ಕೇಳಿದ್ದೀರಾ ನನಗೆ, ಪ್ಯಾಕಿಂಗ್ ಕವರ್ಸ್ಗಳೆಲ್ಲ ಎಲ್ಲಿ ತರ್ತೀರಾ ಅಂತ. ಸೊ ನಾನು ರೀಸೆಂಟಾಗಿ ಆ ಅಂಗಡಿನ ನೋಡ್ಕೊಂಡಿರೋದು. ರೀಸೆಂಟಾಗಿ ಅಂದರೆ ಒಂದು 3-4 ಮಂತ್ಸ್ ಬ್ಯಾಕು ನಾನು ಚಿಕ್ಕಪೇಟೆ ಹೋಗಿದ್ದೆ. ಚಿಕ್ಕಪೇಟೆ ಹೋಗ್ಬೇಕಾದ್ರೆ ಒಂದಷ್ಟು ಮೆಟೀರಿಯಲ್ ಬೇಕಾಗಿರ್ತಿತ್ತು. ಹಂಗಾಗಿ ಎಲ್ಲ ಹುಡುಕ್ತಾ ಒಂದು ಪ್ಯಾಕಿಂಗ್ ಕವರ್ ಕೂಡ ಬೇಕಾಗಿರ್ತಿತ್ತು ನಮಗೆ. ಒಂದಷ್ಟು ತಗೊಂಡಿದ್ದೆ, ಬಟ್ ದೊಡ್ಡ ಪ್ಯಾಕಿಂಗ್ ಕವರ್ ಬಂದುಬಿಟ್ಟಿದ್ದಾವೆ. ಆನ್ಲೈನ್ ಮಾಡೋದ್ರಿಂದ ನಮಗೇನು ಗೊತ್ತಾ ಲಾಸು, ಅಲ್ಲಿ ಯಾವುದೇ ರಿಟರ್ನ್ಸ್ ಇರಲ್ಲ. ಕೆಲವೊಂದು ಆ್ಯಪ್ಗಳಲ್ಲಿ ರಿಟರ್ನ್ಸ್ ಇರಲ್ಲ. ಆಮೇಲೆ ತೊಗೊಂಡಾದ್ಮೇಲೆ ಅದನ್ನು ಯೂಸ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ದುಡ್ಡು ಕೊಟ್ಬಿಟ್ಟಿರ್ತೀವಿ, ಮತ್ತೆ ರಿಟರ್ನ್ ಮಾಡೋಕ್ಕಾಗಲ್ಲ, ದುಡ್ಡು ವೇಸ್ಟ್ ಆಗುತ್ತೆ ಒಂದು ಕಡೆ. ಇನ್ನು ಕವರ್ಸ್ಗಳನ್ನ ಬೇರೆದಕ್ಕೆ ಏನಕ್ಕಾದ್ರೂ ಯೂಸ್ ಮಾಡೋಣ ಅಂದರೆ ಜ್ಯುವೆಲರಿ ಬಿಟ್ಟು ಬೇರೆ ಏನಕ್ಕಾದ್ರೂ ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನಾವು. ಸೊ ಹಂಗಾಗಿ ನಾನು ಮಾರ್ಕೆಟಲ್ಲಿ ಹುಡುಕ್ಬೇಕಾದ್ರೆ ರಾಜ ಮಾರ್ಕೆಟ್ ಹಿಂದೆ ಬೀದಿಲಿ ಈ ಪ್ಯಾಕಿಂಗ್ದೊಂದು ಅಂಗಡಿ ಇದೆ, ಹೋಲ್ಸೇಲ್ ಅಂಗಡಿ. ಸೊ ಯಾರಾದ್ರೂ ಕೇಳಿದ್ರೆ ಜ್ಯುವೆಲರಿ ಪ್ಯಾಕಿಂಗ್ದು ಶಾಪ್ ತೋರಿಸಿ
ಇಲ್ಲ ಶಾಪ್ ನೇಮ್ ಹೇಳಿ ಅಂತ ಹೇಳಿದ್ರೆ ಅವ್ರು ಪಕ್ಕ ಹೇಳ್ತಾರೆ. ಅದೇ ರೋಡಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಅದು ಹೋಲ್ಸೇಲಲ್ಲಿ ರೇಟ್ ಕಮ್ಮಿ ಇದೆ. ನಾನು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಅದನ್ನು ಹಾಕಿದ್ದೀನಿ, ಪ್ಯಾಕಿಂಗ್ ಕವರ್ಗಳನ್ನ ತಗೊಬರೋಕ್ಕೆ ಬಂದಿದ್ದೀನಿ ಅಂತ. ತುಂಬ ದಿನಗಳದ್ದು ಹಿಂದೆ ವಿಡಿಯೋ ಅದು. ಯಾರಿಗಾದ್ರೂ ಬೇಕು ಅಂತ ಅನಿಸಿದರೆ ರಾಜ ಮಾರ್ಕೆಟ್ ಹತ್ರ ಹೋಗಿ, ಅವಿನ್ಯೂ ರೋಡು ಮಾರ್ಕೆಟ್ಗಳಲ್ಲಿ ಎಲ್ಲ ಸಿಗುತ್ತಪ್ಪ. ಚಿಕ್ಕಪೇಟೆಗೆ ಹೋದರೆ ಏನು ಸಿಗಲ್ಲ ಅಂತೇಳಿ ಎಲ್ಲನೂ ಸಿಗುತ್ತೆ. ಒಂದೊಂದು ಪೇಟೆ ಅಂತ ಬರುತ್ತೆ, ಅವೆಲ್ಲ ಬೀದಿಗಳು. ಸೊ ಅಲ್ಲೆಲ್ಲ ಸಿಗುತ್ತೆ. ಸೊ ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ. ನಾನು ಎಲ್ಲನೂ ಪರ್ಚೇಸ್ ಮಾಡ್ತಿದ್ದೆ. ಬಟ್ ಒಂದಷ್ಟು ಪರ್ಚೇಸ್ ಮಾಡಿ ಇವಾಗ ಏನು ಪರ್ಚೇಸ್ ಮಾಡೋ ಹಂಗಿಲ್ಲ. ಸ್ವಲ್ಪ ಮೆಟೀರಿಯಲ್ ಇದೆ ನನ್ನ ಹತ್ರ ಮಾಡೋ ಅಂಥದ್ದು. ಬಟ್ ಸದ್ಯಕ್ಕೆ ದುಡ್ಡಿಲ್ಲ. ಸುಮ್ಮನೆ ಹೋಗಿ ಪರ್ಚೇಸ್ ಮಾಡೋದ್ರಲ್ಲಿ ಏನಿದೆ, ಮೊದಲು ಇರೋ ಜ್ಯುವೆಲರಿಲ್ಲ ಸೇಲ್ ಮಾಡಬೇಕು. ಅವಾಗ ಏನಾದ್ರು ಕೈಗೆ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಹೋಗ್ಬಿಟ್ಟು ತರಬೇಕಷ್ಟೇ. ಸೊ ನೋಡೋಣ, ಇನ್ನೊಂದಷ್ಟು ಮೆಟೀರಿಯಲ್ ಇದ್ದಾವೆ ಸದ್ಯಕ್ಕೆ. ಅದನ್ನೆಲ್ಲ ಸೇಲ್ ಮಾಡಿ ಹೊಸ ಡಿಸೈನ್ ಕಂಡುಹಿಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ಏನಾದರೂ ಚೇಂಜ್ ಮಾಡಿದ್ರೆ ಒಬ್ರನ್ನ ಟೆರಕುಟ್ಟಾಗೆ ಅಂತಲೇ ನಾನು ಕೆಲ್ಸಕ್ಕೆ ತಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಟೆರಕುಟ್ಟ ಅಂದರೆ ನನಗೆ ಡಿಸೈನ್ ಮಾಡೋದು ಮಾಡ್ತೀನಿ, ಫೈರಿಂಗ್ ಮಾಡೋದು ಮಾಡ್ತೀನಿ. ಪೇಂಟಿಂಗ್ದೇ ಒಂದು ದೊಡ್ಡ ಕಷ್ಟ. ಯಾಕಂದರೆ ಪೇಂಟಿಂಗು ನನಗೆ ಇಷ್ಟ ಇಲ್ಲದಿರೋ ಕೆಲಸ ಪೇಂಟಿಂಗು. ಆಮೇಲೆ ಏನೋ ಗೊತ್ತಿಲ್ಲ, ನನಗೆ ಪೇಂಟಿಂಗ್ ಅವಾಗಿಂದ ಇಂಟ್ರೆಸ್ಟ್ ಇಲ್ಲ. ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ, ಆದರೆ ನನಗೆ ಕೂರಕ್ಕೆ ಆಗ್ತಾಯಿಲ್ಲ. ನನಗೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹೊರಗಡೆ ಕೆಲಸ, ಮನೆ ಕೆಲಸ ಪ್ರತಿಯೊಂದು ಇರುತ್ತೆ, ಎಲ್ಲ ನಿಭಾಯಿಸ್ಬೇಕಲ್ವ. ಹಂಗೋಸ್ಕರ ನಾನು ಪೇಂಟಿಂಗ್ ಮಾಡಲ್ಲ. ಸೊ ಹಂಗಾಗಿ ಏನಾದರೂ ಒಬ್ರನ್ನ ಪೇಂಟಿಂಗ್ ಅಂತಲೇ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಒಂದಷ್ಟು ಜನ ಜ್ಯುವೆಲರೀಸ್ ಫೋಟೋಸ್ ಹಾಕಿ ಅಂತ ಹೇಳ್ತಾರೆ. ಅಯ್ಯೋ, ಫೋಟೋಸ್ ಹಾಕೋಕ್ಕೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ. ಹಂಗಾಗ್ಬಿಟ್ಟೈತೆ ನನ್ನ ಕತೆ. ಎಲ್ಲಿ ಎಲ್ಲದಕ್ಕೂ ನಾನೇ ಓಡಾಡಬೇಕಪ್ಪ. ಹಂಗಾಗಿ ನನಗೆ ಪುರ್ಸೊತ್ತಾಗ್ತಾಯಿಲ್ಲ ಯಾವುದಕ್ಕೂ ಫೋಟೋಸ್ ಹಾಕೋಷ್ಟು. ಸಾರಿ, ಯಾರೋ ಬೈಕಬೇಡಿ. ಇದು ಯಾವುದೋ ಓಲೆ ಬಿದ್ದೋಗ್ಬಿಟ್ಟೈತಲ್ಲಪ್ಪ. ಹಿಂಗೆ ಎಲ್ಲ ಮಿಸ್ ಆಗಿಬಿಟ್ಟಿರ್ತವೆ. ಒಂದೊಂದು ಜೋಡಿನೇ ಮಿಸ್ ಆಗಿಬಿಡ್ತವೆ. ಪ್ಯಾಕೆಟ್ ಹೆಂಗೆಂಗೋ ಮಾಡಿ ಇಟ್ಬಿಟ್ಟಿರ್ತಾರ. ಅಯ್ಯೋ, ಅವ್ರಿಗೇನು ಗೊತ್ತಾಗಲ್ಲ. ನಾವು ಇದನ್ನೆಲ್ಲ ತೆಗಿಯೋಕ್ಕೆ ನೋಡಿ, ಇವಾಗ ಇದನ್ನು ತೆಗೆದು ಹಾಕಿ ಏನು ಮಾಡಿದ್ದಾರೆ, ಹಿಂಗೆ ಲೂಸ್ ಮಾಡಿಬಿಟ್ಟಿದ್ದಾರೆ. ಇದನ್ನಾಗುತ್ತೆ ಪಟ ಅಂತ ತಕ್ಕಂತ ಹೊಡೆದೋಗ್ಬಿಡುತ್ತೆ ಕೆಳಗಡೆ ಬಿದ್ದರೆ. ಮತ್ತು ಅದಕ್ಕೆ ಬೇರೆ ಕಷ್ಟ. ಅದಕ್ಕೆ ಹುಷಾರಾಗಿ ಮ್ಯಾನೇಜ್ ಮಾಡಬೇಕು. ದೊಡ್ಡದೆಲ್ಲ ಒಂದಕ್ಕೆ ಹಾಕತ್ತಾಯಿದ್ದೀನಿ, ಚಿಕ್ಕದೆಲ್ಲ ಒಂದಕ್ಕೆ ಹಾಕತ್ತಾಯಿದ್ದೀನಿ. ಎಲ್ಲ ಪ್ಯಾಕಿಂಗ್ ಹೋಗ್ಬಿಟ್ಟಿದೆ. ಒಂದಷ್ಟು ಎಲ್ಲ ತೆಗೆದು ಹೊಸ ಪ್ಯಾಕಿಂಗ್ ಮಾಡಿ ಒಂದಷ್ಟು ಜ್ಯುವೆಲರಿ ಇಲ್ಲ ಹಾಕಿದ್ದೀನಿ. ಎಲ್ಲ ಇಯರಿಂಗ್ಸು ಈ ಬ್ಯಾಗ್ ಹಾಕ್ತಾ ಇರೋದು. ಮತ್ತು ಇದು ದೊಡ್ಡ ಸೆಟ್ಸು, ಮತ್ತು ಇದೆಲ್ಲ ಸ್ಮಾಲ್ ಸೆಟ್ಸು. ಹಾಗಾಗಿ ಇದೊಂದು ಬ್ಯಾಗ್ ರೆಡಿ ಇದೆ ಸದ್ಯಕ್ಕೆ. ಒಂದಷ್ಟು ಪ್ಯಾಕಿಂಗ್ ಎಲ್ಲ ಹೋಗಿರೋದೆಲ್ಲ ತೆಗೆದು ಒಂದಷ್ಟು ಕವರ್ಗಳಾಯಿತು. ಎಲ್ಲ ಅಲ್ಲಿ ಇಲ್ಲಿ ಬಿದ್ದಾವೆ ಕವರ್ಗಳು, ಎಲ್ಲ ಬಿಸಾಕಿ ಈಗ ಹೊಸದು ಕವರ್ಗಳನ್ನ ಹಾಕ್ತಾ ಇರೋದು. ಈ ಥರ ವೇಸ್ಟ್ ಆಗಿಬಿಡುತ್ತೆ ಒಂದಷ್ಟು ಕವರ್ಗಳು. ಈ ಶಂಕು ಸೆಟ್ಟು ಅಂತೂ ತುಂಬ ಸೇಲ್ ಆಯಿತು. ಇನ್ನೂ ಒಂದು 4-5 ಇದ್ದಾವೆ. ಸದ್ಯಕ್ಕೆ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ, ಹಾಗಾಗಿ ಇಟ್ಟಿದ್ದೀನಿ. ಬಟ್ ಇದೊಂಥರ ಟ್ರೆಂಡಿಂಗಲ್ಲಿದೆ ಹೇಳಬೇಕು ಅಂದರೆ. ಇದೊಂಥರ ಚೆನ್ನಾಗಿದೆ ನೋಡಿ, ಯುನೀಕ್ ಲುಕ್ ಇದೆ. ಹಾಗಾಗಿ ಚೆನ್ನಾಗಿ ಸೇಲ್ ಆಗ್ತು. ಇದು ಬರೀ ಟೆರಕುಟ ಜ್ಯುವೆಲರಿದೆಲ್ಲ ತೆಗೆದು, ಹಳೆ ಪ್ಯಾಕಿಂಗ್ ಎಲ್ಲ ತೆಗೆದು ಚೆನ್ನಾಗಿರಲಿಲ್ಲ ಅದೆಲ್ಲ. ಹಾಗಾಗಿ ಹೊಸ ಪ್ಯಾಕಿಂಗ್ ಮಾಡಿ ಮತ್ತು ಹೊಸ ಕವರ್ಗಳನ್ನ, ಪ್ಯಾಕಿಂಗ್ ಕವರ್ಗಳು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಸೊ ಇದೆಲ್ಲ ಇಯರಿಂಗ್ಸ್ ಇವಾಗ ಪ್ಯಾಕಿಂಗ್ ಮಾಡಿಟ್ಟಿರೋದು. ಒಂದಷ್ಟು ಪ್ಯಾಕಿಂಗ್ ಎಲ್ಲ ಹೋಗಿತ್ತು, ಓಲ್ಡ್ ಪ್ಯಾಕಿಂಗ್ ಎಲ್ಲ. ಸ್ಟಾಲ್ ಇದೆಯಲ್ಲ ನಾಳೆ, ಹಂಗಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಇನ್ನೊಂದಿಷ್ಟು ಬ್ಯಾಲೆನ್ಸ್ ಉಳಿದಿರೋ ಅಂಥವನ್ನ ಸೇಲ್ ಮಾಡಬೇಕು. ಅದಕ್ಕೋಸ್ಕರ ಇನ್ನೊಂದಷ್ಟು ಇದ್ದಾವೆ ಅವೆಲ್ಲ. ಅದಕ್ಕೆ ಎಲ್ಲ ತೆಗೆದು ಹೊಸ ಪ್ಯಾಕಿಂಗ್ ಮಾಡಿ ಆಮೇಲೆ ಹೊಸ ಸೆಟ್ಗಳನ್ನೆಲ್ಲ ಇಲ್ಲೂ ಹಾಕಿದ್ದೀನಿ. ಇವೆಲ್ಲ ಲಾಂಗ್ ಸೆಟ್ಸು, ಇವೆಲ್ಲ ಫುಲ್ಲು ಲಾಂಗ್ ಸೆಟ್ಸೇ ಬರುತ್ತೆ. ಅದಕ್ಕೆ ಇದೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಸೊ ಇದೆಲ್ಲ ಶಾರ್ಟ್ಸ್ ಸೆಟ್ಸು, ಈ ಥರದ್ದು ಕಮ್ಮಿ ರೇಟ್ದು. ಇದು ಸ್ವಲ್ಪ ಲಾಂಗ್ ಸೆಟ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಇರುತ್ತೆ. ಮತ್ತು ಇಯರಿಂಗ್ಸ್ ಎಲ್ಲ ಇದರೊಳಗಡೆ ಹಾಕಿದ್ದೀನಿ. ಇದೊಂದು ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ, ಆ್ಯಂಟಿಕ್ ಗೋಲ್ಡ್ ಇದು. ಮತ್ತು ಡಾರ್ಕ್ ಬ್ಲೂ ಕಲರಲ್ಲಿ ಮಾಡಿರೋಂಥ ಸೆಟ್ಟು. ಇದು ಪೂರ್ತಿ ಕತ್ತಿಗೆ ಹತ್ತನ ಕೂತ್ಕೊಳ್ಳೋ ಅಂಥದ್ದು. ಟೊಮೊಟೊ ಗೊಜ್ಜು ರೈಸ್ ಮಾಡಿದ್ದೆ. ಸೊ ಅದೇ ಇವಾಗ ಮಧ್ಯಾಹ್ನ ತಿಂತಾಯಿದ್ದೀನಿ. ಸಾಯಂಕಾಲಕ್ಕೆ ಏನಾದರೂ ಮಾಡಬೇಕು. ಬಟ್ ನಾಳೆ ಸ್ಟಾಲ್ ಇರೋದ್ರಿಂದ ನಾಳೆ ಮಧ್ಯಾಹ್ನ ಅಲ್ಲೇ ಊಟ ಕೊಡ್ತಾರೆ. ಮತ್ತು ಸಾಂಬಾರು ಮಾಡಿದ್ರೆ ವೇಸ್ಟ್ ಆಗುತ್ತೆ. ಏನು ಮಾಡೋದು, ಸಾಯಂಕಾಲ ಆಲ್ಟರ್ನೇಟ್ ಅಂತ ಹುಡುಕಬೇಕು. 2 ಬಾಳೆಹಣ್ಣಿದೆ, ಊಟ ಮಾಡಿದ್ಮೇಲೆ ಬಾಳೆಹಣ್ಣು ತಿಂದ್ಬಿಟ್ಟು
ಇನ್ನು ಮಿಕ್ಕಿದ ಕವರಿಂಗ್ ಕೆಲಸನೆಲ್ಲ ಮುಗಿಸ್ಬೇಕು. ಇದೆಲ್ಲ ಹೊಸ ಹೊಸ ಡಿಸೈನ್ಸು ಎಲ್ಲ ಈ ಬ್ಯಾಗ್ಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಇದು ನೋಡಿ ಡಬಲ್ ಕಲರ್, ಇದೊಂದು 2 ಪೀಸ್ ಜ್ಯುವೆಲರಿ. ಇದು ಈ ಪೀಸು ಜಾಯಿನ್ ಮಾಡಿರೋವಂಥದ್ದು. ಎಲ್ಲ ಹೊಸ ಡಿಸೈನ್ಸು. ಇದೆಲ್ಲ ಲಾಂಗ್ ಸೆಟ್ ಬರುತ್ತೆ. ಇದೆಲ್ಲ ಏನಿದ್ರು 800-900 ಮೇಲೆ ಇರುತ್ತೆ. ಇದೆಲ್ಲ ಶಾರ್ಟ್ಸ್ ಇದೆಯಲ್ಲ 250-300 ಇಷ್ಟೇ. ಇದು ಕಮ್ಮಿದಲ್ಲಿ ಇರುತ್ತೆ. ಸೆಟ್ಸ್ ಬರುತ್ತೆ, ಇದಕ್ಕೆ ಇಯರಿಂಗ್ಸು ಜೊತೆಗೆ ಬರುತ್ತೆ. ಇದೊಂದು ಹೊಸ ಜ್ಯುವೆಲರಿ ಮಾಡಿದ್ನಲ್ಲ, ಆಗಲೇ ಬೇಕಿಂಗ್ ಹಾಕಿರೋದನ್ನ 4-5 ಸರಿ ತಿರುವಿ ಬಂದಿದ್ದೆ. ಸೊ ಇವಾಗ ಕಂಪ್ಲೀಟ್ ಆಗಿದೆ, ಎತ್ಕೊಬರಕ್ಕೆ ಹೋಗಬೇಕು. ಅದಕ್ಕೆ ತೊಡೆ ಸುಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಮರದ ಪ್ಯಾಡ್ನ ತೊಡೆ ಮೇಲೆ ಇಟ್ಕೊಂಡು ಬಂದಿದ್ದೀನಿ ಇವಾಗ. ಸೊ ಮಳೆ ಬೇರೆ ಬಂದ್ಬಿಟ್ಟೈತೆ ಸೈಡಲ್ಲೆಲ್ಲ. ಸದ್ಯ ಇದು ನೆಂದಿರಲಿಲ್ಲ, ಮರದ ಅಡೆ ಇಟ್ಟಿದ್ದೆ, ಹಾಗಾಗಿ ಎಲ್ಲ ಚೆನ್ನಾಗಿ ಫೈಯರ್ ಆಗಿತ್ತು. ಆಮೇಲೆ ಅದನ್ನು ತೊಗೊಂಬರೋಣ ಅಂತ ಹೇಳಿ ತೊಡೆ ಮೇಲೆ ಇಟ್ಕೊಂಡು ಅಲ್ಲೇ ಧೂಳೆಲ್ಲ ಇದು ಮಾಡ್ಕೊಬಿಟ್ಟೆ. ಮೇಲೆ ಏನೇನು ಟೆರಕೋಟ ಐಟಮ್ಸ್ ಎಲ್ಲ ಇತ್ತಲ್ಲ ಫೈರಿಂಗ್ ಆಗಿರೋವಂಥದ್ದು, ಅದನ್ನೆಲ್ಲ ತಗೊಬಿಟ್ಟೆ. ಒಂದು ಬಾಣಲಿ ಫುಲ್ಲು ಮರದೊಟ್ಟು ಹಾಕಿದ್ದು ಇಷ್ಟೇ ಇರೋದು ನೋಡಿ, ಫ್ಲೇವರ್ಗೆ ಇಷ್ಟೇ ಬೇಯಿಸೋಕೆ ಹಾಕಿರೋದು. ಒಂದು ಬಾಣಲಿ ಪೂರ್ತಿ ಹಾಕಿದ್ದೀನಿ ಮರದೊಟ್ಟು. ಸೊ ಒಂದು ಪೆಂಡೆಂಟ್ ಹೊಡೆದೋಗ್ಬಿಟ್ಟೈತೆ. ಹೊಸ ಮೋಲ್ಡ್ದು 2 ಟ್ರೈ ಮಾಡಿದ್ದೆ, 2ರಲ್ಲಿ ಇದು ಹೊಡೆದೋಯ್ತು. ಅದೇನಕ್ಕೆ ಹೊಡೆದೋಗ್ತವೆ ಅಂತ ಗೊತ್ತಾಗಲ್ಲ ಒಂದೊಂದು ಸಾರಿ. ನೋಡಿ ಇದು ಚೆನ್ನಾಗಿದೆ, ಚೆನ್ನಾಗೂ ಫೈಯರ್ ಆಗಿದೆ. ಎಷ್ಟು ಬ್ಲ್ಯಾಕ್ ಕಲರು ಫೈರಿಂಗ್ ಆಗಿದೆ. ಈ ಪೆಂಡೆಂಟ್ಗೆ ಪೇಂಟ್ ಮಾಡಾದ್ಮೇಲೆ ಬೀಡ್ಸ್ ಹಾಕಿ ಒಂದು ಸರ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಈ ಡಿಸೈನ್ ಇದೆಯಲ್ಲ ಸಖತ್ತಾಗಿದೆ, ಈ ಪಿಕಾಕೋ ಡಿಸೈನು. ಹೊಸ ಪೆಂಡೆಂಟ್ ಇದು, ಹೊಸ ಮೋಲ್ಡ್ ತರಿಸಿದ್ದೆ. ಇದು ಅಷ್ಟೇ ಹೊಸ ಮೋಲ್ಡೇ. ಹಂಗಾಗಿ ಒಂದು 4-5 ಟ್ರೈ ಮಾಡಿದ್ದೆ. ಇವನ್ನೆಲ್ಲ 4-5 ಟ್ರೈ ಮಾಡಿದ್ದೀನಿ, ಮತ್ತು ಬೇರೆ ಬೇರೆ ಥರ ಟ್ರೈ ಮಾಡಿದ್ದೀನಿ. ಡಬಲ್ ಹುಕ್ಕು ಟ್ರೈ ಮಾಡಿದ್ದೀನಿ, ಮತ್ತು ಸಿಂಗಲ್ ಹುಕ್ಕು ಟ್ರೈ ಮಾಡಿದ್ದೀನಿ. ಇದನ್ನು ಅದು ಬಿಟ್ಟರೆ ಮಾಮೂಲಿ ಇಯರಿಂಗ್ಸ್ ಇದೆ, ಯಾವುದೋ ಒಂದು ಫೈರ್ ಆಗಿರಲಿಲ್ಲ ಸರಿಯಾಗಿ, ಅವನ್ನ ಹಾಕಿದ್ದೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಇಯರಿಂಗ್ಸ್ ಇದ್ದೋ ಅವನ್ನೆಲ್ಲ ಹಾಕಿ ಫೈರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಡಸ್ಟ್ ಹೊಡೆದು ತೊಳಿಬೇಕು, ಡಸ್ಟ್ ಹೊಡೆಯೋವರೆಗೂ ತೊಳೆಯೋಕ್ಕಾಗಲ್ಲ. ಇವತ್ತಂತೂ ಫುಲ್ಲು ಬ್ಯುಸಿ ನೋಡಿ. ಮನೆ ತುಂಬ ಹೆಂಗೆ ಕಸ ಕಡ್ಡಿ ಅಂತಿದೆ. ಇವಾಗ ಆಲ್ರೆಡಿ ಒಂದು ಬ್ಯಾಗು ರೆಡಿ ಮಾಡಿಟ್ಟಿದ್ದೀನಿ ಸ್ಟಾಲ್ಗೆ ಹೋಗೋದಕ್ಕೆ, ನೀಟಾಗಿ ಫಿಲಪ್ ಮಾಡಿಬಿಟ್ಟು. ಇನ್ನೊಂದು ಬ್ಯಾಗು ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ, ಇದನ್ನು ಕಾಲ ಹತ್ರ ಇಟ್ಕೊಂಡು ಹೋಗಬೇಕು. ಅಷ್ಟೇ ಕ್ಯಾರಿ ಮಾಡೋಕ್ಕಾಗೋದು, ಅದ್ರ ಮೇಲೆ ಕ್ಯಾರಿ ಮಾಡೋಕ್ಕಾಗಲ್ಲ. ತೊಡೆ ಮೇಲೆ ಒಂದು ಚಿಕ್ಕ ಬ್ಯಾಗ್ ಇಟ್ಕೊತೀನಿ ಅಷ್ಟೇ. ಸೊ ಇವಾಗ ಇರೋದನ್ನೆಲ್ಲ ನೋಡ್ತಾಯಿದ್ದೀನಿ. ಇವಾಗ ಯಾವ್ದಾವ್ದು ಬೇಕು ತಗೊಂಡು, ಬ್ಯಾಡದೇ ಇರೋದೆಲ್ಲ ಮತ್ತೆ ಸೂಟ್ಕೇಸ್ ತುಂಬಿಟ್ಟು ಇಟ್ಬಿಡ್ಬೇಕು. ಎಷ್ಟು ಇದಾಗಿದೆ ಅಂದರೆ ಎಲ್ಲೂ ಜಾಗ ಎಲ್ಲ ಹಂಗಾಗ್ಬಿಟ್ಟಿದೆ. ಇವಾಗ ಕಸ ಗುಡ್ಸೋಕ್ಕೆ ಬಂದು ಎಷ್ಟು ವೇಸ್ಟ್ ಕವರ್ ಬಿದ್ದಿದ್ದಾವೆ ನೋಡಿ. ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಬರೀ ವೇಸ್ಟ್ ಕವರ್ಗಳೇ. ಈಗೆಲ್ಲ ತೆಗೆದು ಯಾವಾಗಾದರೂ ಬೇಕಿಂಗ್ ಹಾಕ್ತೀನಲ್ವಾ, ಆವಾಗ ಪ್ಲಾಸ್ಟಿಕ್ ಕವರ್ಗಳು ಬೇಕಾಗುತ್ತೆ. ಎಲ್ಲ ಹಂಗೆ ಎತ್ತಿರ್ತೀನಿ, ಮತ್ತು ವೇಸ್ಟ್ ಮಾಡೋದಾಯ್ತು. ಇನ್ನೊಂದು ಸಾರಿ ಈ ಸೂಟ್ಕೇಸಲ್ಲಿ ಏನೈತೆ ಅಂತ ಒಂದು ಸಾರಿ ಎಲ್ಲ ನೋಡಬೇಕು. ಬ್ಯಾನರ್ ಬೇರೆ ಬೇಕಾಗುತ್ತೆ, ಅದಕ್ಕೋಸ್ಕರ ಆ ಬ್ಯಾನರ್ ಇದರೊಳಗಡೆನೇ ಇರ್ಬೋದೋ ಏನೋ ಅಂತ ಡೌಟ್ ಇದೆ ನನಗೆ. ಒಂದು ಸಾರಿ ಟೆಸ್ಟ್ ಮಾಡಬೇಕು. ಎಲ್ಲೂ ಜಾಗ ಇಲ್ಲಪ್ಪ, ಎಲ್ಲಿಟ್ಕೊಳ್ಳಿ, ಎಲ್ಲೂ ಜಾಗ ಇಲ್ಲ. ಒಂದು ಟೇಬಲ್ ಇಲ್ಲ, ಏನಿಲ್ಲ. ನೀಟಾಗಿ ಜೋಡಿಸ್ಕೊಳ್ಳೋಣ ಮಾಡೋಣ ಅಂದರೆ ಅಯ್ಯೋ ಹಿಂಗೆ ಕತೆ. ಇದೊಂದೇ ಒಂದು ಆಯ್ತಾ, ಅದರೊಳಗಡೆ ಒಂದಷ್ಟು ಎಲ್ಲ ತುಂಬ್ಕೊಂಡಿದೆ, ಅದು ಇದು ವಸ್ತುಗಳೆಲ್ಲ. ಸೊ ಅದ್ರ ಜೊತೆಗೆ ಈ ಥರ ಬಾಕ್ಸ್ಗಳು ಎಲ್ಲ ಇದ್ದಾವೆ. ಎಲ್ಲ ಬೇಕಾಗಿರೋ ಐಟಮ್ಸೇ, ಏನು ವೇಸ್ಟ್ ಐಟಮ್ಸ್ ಇಲ್ಲ, ಎಲ್ಲ ಟೆರಕೋಟ ಐಟಮ್ಸ್ಗಳೇ ಜಾಸ್ತಿ ಇದ್ದಾವೆ. ಹಂಗಾಗಿ ಎಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ದಂಗೆ ಆಗಿದೆ. ಬೇರೆ ಮನೆ ನೋಡಾದ್ಮೇಲೆ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. 2 ಬ್ಯಾಗ್ ಪ್ಯಾಕಿಂಗ್ ರೆಡಿ ಇದೆ, ಮತ್ತು ಅಲ್ಲೊಂದು ಬ್ಯಾಗು ರೆಡಿ ಇದೆ. ಸೊ ಎಲ್ಲ ಎತ್ತಿಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮಾಡಿ ಸಾಕಾಯ್ತದೆ, ಮಲ್ಕೋಬೇಕು. ಟೈಮ್ ಆಗಲಿ 8:15 ಆಗೋಯ್ತು. ಬೆಳಗ್ಗೆಯಿಂದ ಕೂತೇ ಇದ್ದೀನಿ. ಸ್ವಲ್ಪ ಬೇಕಿಂಗ್ ಹಾಕಿದೆ, ಅದ್ರ ಜೊತೆಗೆ ಇವಾಗ ಇವನ್ನೆಲ್ಲ ರೆಡಿ ಮಾಡ್ತಾ ಇರೋದು. ನಾಳೆ ಸ್ಟಾಲ್ ಇರೋದ್ರಿಂದ ಯಪ್ಪ ಸಾಕಾಗ್ಬಿಡ್ತು. ಸ್ನಾನ ಬೇರೆ ಮಾಡ್ಕೊಂಡು ಬಂದೆ. ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗಲ್ಲ, ಲೇಟಾಗಿಬಿಡುತ್ತೆ. ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ನಾನು ಆಡ್ಗೂಡಿ ಒಂದು ವಾಶ್ ಕಂಪ್ನಿ ಹತ್ರ ಇರಬೇಕು. ಹಾಗಾಗಿ ಯಪ್ಪ ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ಬಂದು ನನಗೆ ಗೊತ್ತಿಲ್ಲ, ಅಷ್ಟು ಬೇಗ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಬೆಳಗ್ಗೆ ಎದ್ದು ಬೇಗ ಹೊರಡಬೇಕು. ಮೆಟ್ರೋಗೆ ಹೋಗ್ತೀನಿ, ಯಾಕಂದರೆ ಮೆಟ್ರೋಗೆ ಹೋಗಿಲ್ಲ ಅಂದರೆ ಮತ್ತೆ ಅಷ್ಟು ದೂರ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ರೋಡ್ ಮೇಲೆ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ
ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಸಾಂಬಾರು ಕೊಟ್ಟಿದ್ದಾರೆ. ಸೊಪ್ಪು ಅಂತಾರಂತೆ ಇದನ್ನು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನನಗಂತೂ ತುಂಬ ಇಷ್ಟ.